ಈ ಬಾರಿ ಮಳೆಯಂತೂ ಅಷ್ಟಕ್ಕಷ್ಟೇ. ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಹೀಗಿರುವಾಗ ಬೆಲ್ಲದ ದರ ಗಗನಕ್ಕೇರಿದೆ. ಒಂದು ಕಡೆ ಕಬ್ಬಿಗೆ ಕಾವೇರಿ ನೀರು ಇಲ್ಲದ ಕಾರಣ ಬೆಲ್ಲದ ದರ ಏರಿಕೆ ಆಗಿರೋದು. ಮತ್ತೊಂದು ಕಡೆ ಗಾಣಗಳಿಗೆ ಕಬ್ಬಿನ ಪೂರೈಕೆ ಕೂಡ ಇಲ್ಲ, ಉತ್ಪಾದನೆ ಕೊರತೆ ಆಗಿದೆ. ಬೆಲ್ಲದ ದರ ಅಂತೂ ಗಗನಕ್ಕೇರಿದೆ. ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಬೆಲ್ಲದ ದರ. ಕ್ವಿಂಟಲ್ ಬೆಲ್ಲ 6,500ದಿಂದ 7,000 ತನಕ ಹರಾಜಾಗ್ತಿದೆ. ಈ ಹಿಂದೆ 4,500 ಇದ್ದ ಬೆಲ್ಲದ ದರ ಈಗ 7,000ಕ್ಕೆ ಏರಿಕೆ ಆಗಿದೆ. 2-3 ದಿನದಲ್ಲಿ 2,000 ಏರಿಕೆಯನ್ನ ಕಂಡಿದೆ ಬೆಲ್ಲ. ಇಷ್ಟು ಪ್ರಮಾಣದ ಬೆಲೆ ಏರಿಕೆ ಯಾವತ್ತೂ ಆಗಿರಲಿಲ್ಲ ಮಾರುಕಟ್ಟೆಯಲ್ಲಿ. ಇತಿಹಾಸದಲ್ಲೇ ಮೊದಲು ಬೆಲ್ಲ ಇಷ್ಟೊಂದು ಬೆಲೆ ಏರಿಕೆ ಆಗಿರೋದು. ಕಬ್ಬಿಗೆ ಕಾವೇರಿ ನೀರಿಲ್ಲ, ಗಾಣಗಳಿಗೆ ಕಬ್ಬಿನ ಪೂರೈಕೆ ಇಲ್ಲ, ಉತ್ಪಾದನೆ ಕೊರತೆ ಆಗಿದೆ. ಹಾಗಾಗಿ ಬೆಲ್ಲದ ದರ ಏರಿಕೆ ಆಗಿದೆ. ಇತಿಹಾಸದಲ್ಲಿ ಈ ರೇಟ್ ನೋಡಿರಲಿಲ್ಲ. ಈ ಸಾರಿ ಏನು ಅಂತ ಗೊತ್ತಾಯ್ತಿಲ್ಲ. ಕ್ರಾಫ್ಟ್ ಎಲ್ಲ ಕಮ್ಮಿ ಆಗೈತೆ, ಮಳೆ ಇಲ್ದೇನೆ ಅರ್ಧಕ್ಕರ್ಧ ಒಟ್ಟೋಯ್ತು. ಅದರಿಂದ ಆಚೆಗೆ ಈಗ ಈ ರೇಟ್ ಬಂದು ಕೂತೈತೆ. 6,750 ರೂಪಾಯಿ ಆಗೈತೆ ಇವತ್ತು ಕ್ವಿಂಟಲ್ ಪರ್ ಕ್ವಿಂಟಲ್. 4,500, 550, 600, 5,000 ಒಳಗಿತ್ತು. ಎರಡು ದಿನದಿಂದ 5,000 ಒಳಗಡೆ ಇತ್ತು. 2,000 ರೂಪಾಯಿ ಜಾಸ್ತಿ ಆಗೈತೆ ಏಕ್ದಮ್. ಇಲ್ಲೆಲ್ಲ ಸಕ್ಕರೆ ಮಿಕ್ಸ್ ಮಾಡ್ತಾ ಇದ್ರು, ಮಂಡ್ಯ ಬೆಲ್ಲ ಮಾತ್ರ ಸಕ್ಕರೆ ಮಿಕ್ಸ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಸಕ್ಕರೆ ರೇಟ್ ಜಾಸ್ತಿ ಆದ್ರಿಂದ ಅಲ್ಲಿ ಬೆಲ್ಲದ ಪ್ರೊಡಕ್ಷನ್ ಕಮ್ಮಿ ಆಗೈತೆ. ಆದ್ರಿಂದ ಮಂಡ್ಯದ ಬೆಲ್ಲಕ್ಕೆ ಬೇಡಿಕೆ ಜಾಸ್ತಿ ಆಗಿ ದಿಢೀರ್ ರೇಟ್ ಜಾಸ್ತಿ ಆಗುತ್ತೆ. ಒಂದು ವಾರದಿಂದ ಹೆಚ್ಚು ಕಮ್ಮಿ 2,000 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಕೃಷಿಕರಿಗೆ ಲಾಭ ಆಗ್ತಾ ಇದೆಯಾ ಮತ್ತೆ ಏನಂತ ಹೇಳಿ ಸರ್, ನೀರು ಇಲ್ಲೇ ಇರೋದ್ರಿಂದ ರೈತನಿಗೆ ಜಾಸ್ತಿ ಕಬ್ಬು ರೇಟ್ ಸಿಗ್ತಾ ಇಲ್ಲ. ಕಬ್ಬು ಎಷ್ಟೊತ್ತು ಖಾಲಿ ಆಗ್ಬೇಕು ಅಂತ ಅವ್ರ ಹಣೆ ಬರ. ಅದಕ್ಕಾಗಿ ಕಬ್ಬು ರೇಟ್ ಕಡಿಮೆ ಇದ್ದು ಬೆಲ್ಲದ ರೇಟ್ ಜಾಸ್ತಿ ಆಗುತ್ತೆ. ರೈತರಿಗೆ ಅನುಕೂಲ ಆಯ್ತು ಸರ್. ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ರೈತರಿಗೆ, ಥ್ರೋಟ್ ಇಂಡಿಯಾದ ರೈತರಿಗೆ ತುಂಬಾ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.